ನಿಧಾನ. ನೀರ್ಗೀರ್ ಏನಾರು ತಕ ಬರ್ಲಾ? ನಿಧಾನ, ಕಾಲ್ ಮೇಲೆ. ಏನ್ ಗೊತ್ತಿಲ್ಲ ಬೆಳ್ಳುಳ್ಳಿ, ಯಾಕೋ ನನ್ನ ಜೀವನ ಪೂರ್ತಿ ನಿನ್ನಿಂದೆ ಈ ತಳ್ಳೋ ಗಾಡಿಯಿಂದನೇ ಅಂಟ್ಕೊಬಿಡ್ತೀನೇನೋ ಅಂತ ಅನ್ನಿಸ್ತೈತೆ. ಐ ಆಮ್ ಸಾರಿ ಐಶ್ವರ್ಯ ಅವರೇ, ನನ್ನಿಂದಾಗಿ ನಿಮಗೆ ತುಂಬ ಕಷ್ಟ ಆಗ್ತದೆ ಅಂತ ನನಗೆ ಗೊತ್ತಾಗ್ತದೆ. ಈಗೀಗಂತೂ ನನ್ನ ಸಣ್ಣ ಪುಟ್ಟ ವಿಷಯಕ್ಕೂ ನಿಮ್ಮ ಮೇಲೇ ಡಿಪೆಂಡ್ ಆಗೋ ಥರ ಆಗಿದೆ. ಸಾರಿ. ಇನ್ನು ಮುಂದೆ ನಾನು ನಿಮಗೆ ಜಾಸ್ತಿ ತೊಂದರೆ ಆಗ್ತಿರೋ ಥರ ನೋಡ್ಕೋತೀನಿ. ಅಯ್ಯೋ ಬೆಳ್ಳುಳ್ಳಿ, ನಾನು ಹಂಗಲ್ಲ ಕಣ್ಲ ಹೇಳಿದ್ದು. ನೀನು ಬೇಜಾರಾಗಬೇಕು ಅಂತ ನಾನು ಹೇಳಿದ್ದೆಲ್ಲ. ನನಗೆ ಸಂಸ್ಬಿಡು ಪ್ಲೀಜ್. ಅದು ನನಗೂ ಮನೇಲೆ ಕೂತು ಕೂತು ಸಾಕಾಗೋಗಿತ್ತು. ಇವಾಗ ಬೇರೆ ಮನೇಲಿ ಎಲ್ಲರೂ ಒಬ್ರೊಬ್ರು ಒಂದೊಂಥರ ಮುಖ ಗಂಟು ಹಾಕೊಂಡು ಕುಂತಿರ್ತೀರಾ. ಏನು ಮಾಡಬೇಕು ಅಂತಲೇ ತಿಳಿಯೋಕ್ಕಿಲ್ಲ. ಒಂಥರ ಉಸಿರು ಕಡ್ದಂಗೆ ಆಯ್ತದೆ ಕಣ್ಲ. ಅದಕ್ಕೆ ಬಾಯಿ ತಪ್ಪಿ ಏನೇನೋ ಹೇಳ್ಬಿಟ್ಟೆ. ಚಾರಿ, ಇರಲಿ ಬಿಡಿ ಐಶ್ವರ್ಯ ಅವರೇ, ನನಗೂ ನಿಮ್ಮ ಕಷ್ಟ ಅರ್ಥ ಆಗುತ್ತೆ. ಆದರೆ ನಾನೇನು ಮಾಡೋ ಪರಿಸ್ಥಿತಿ ಇಲ್ಲ. ಹಾಗಂತ ನೀವು ಬೇಜಾರು ಮಾಡ್ಕೊಬಿಡಿ. ಇನ್ನೊಂದು ವಾರದಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋ ಥರ ಆಗ್ತೀನಿ. ಆಗ ನಿಮಗೆ ನನ್ನ ಹಿಂದೆ ಮುಂದೆ ಸುತ್ತೋ ಪರಿಸ್ಥಿತಿ ಇರಲ್ಲ. ಬೆಳ್ಳುಳ್ಳಿ, ನೀನು ನಿಜ ಹೇಳ್ತಿದ್ಯಾ? ಇನ್ನೊಂದು ವಾರಕ್ಕೆ ನೀನು ಸರಿ ಹೋಗ್ಬಿಡ್ತೀಯಾ? ಆಮ್ಯಾಕೆ ನೀನು ಹುಷಾರಾದ್ಮ್ಯಾಕೆ ನನ್ನ ಎಲ್ಲ ಕಡೆ ಸುತ್ತಾಡಕ್ಕೆ ಕರ್ಕೊಂಡು ಹೋಯ್ತೀಯಾ? ಆಮ್ಯಾಕೆ ನನಗೆ ಜಾಸ್ತಿ ಸ್ವೀಟು, ಪಾನಿಪುರಿ, ಬೇಲ್ಪುರಿ, ಮಸಾಲೆ ಪುರಿ ಇವೆಲ್ಲ ಕೊಡಿಸ್ಬೇಕು. ಕೊಡಿಸ್ತೀಯ ತಾನೇ? ಕೊಡಿಸ್ತೀನಿ. ಇನ್ನೊಂದು ವಾರದಲ್ಲಿ ನಾನು ಹುಷಾರಾಗಿ ನೀವು ಎಲ್ಲಿಗೆ ಹೇಳ್ತೀರೋ ಅಲ್ಲಿಗೆ ಕರ್ಕೊಂಡೋಗಿ ನಿಮಗೇನು ಬೇಕೋ ಅದನ್ನು ಕೊಡಿಸ್ತೀನಿ. ಅಯ್ಯೋ ನನ್ನ ರಾಜನೇ, ಇಷ್ಟು ಹೇಳಿದ್ಯಲ್ಲ ಅದು ಸಾಕು ಕಳ್ಳ. ನನಗೆ ನೀನು ನನಗೆ ಕೊಡಿಸ್ತಿದ್ರು ಪರವಾಗಿಲ್ಲ. ಫಸ್ಟು ನನಗೆ ನೀನು ಹುಷಾರಾಗಬೇಕು. ಆಟೇ ಬೇಕಾಗಿರೋದು ನನಗೆ. ಬೆಳ್ಳುಳ್ಳಿ, ನೀನು ಬೇರೆ ಇನ್ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ, ಟೆನ್ಷನ್ ಮಾಡ್ಕೋಬೇಡ. ಎಲ್ಲ ಸರಿ ಹೋಯ್ತದೆ. ನಾನು ನಿನ್ನ ಜೊತೆ ಇದ್ದೀನಲ್ವಾ? ರುದ್ರಭಾವ, ಸುನಂದ ಅಕ್ಕನ ಇವತ್ತಿನ ಈ ಪರಿಸ್ಥಿತಿಗೆ ನೀವೇ ಕಾರಣ ಅನ್ನೋದನ್ನ ಮರ್ತು ಬಿಟ್ಟಿದ್ದೀರಾ? ಬಾ ಇದೆ ಅಂತ ಏನ್ ಬೇಕಾದ್ರೂ ಮಾತಾಡಬಾರ್ದು ಬಾವ. ಎದುರುಗಡೆ ಇರೋರ್ಗೆ ನೋವಾಗುತ್ತೆ. ಓಹೋ, ಹೌದೇ? ನೋವಾಯ್ತದೆ? ಸರಿ ಸರಿ ಸರಿ. ಅದೇನೋ ಹೇಳಿದ್ರಲ್ಲ, ಹನಿಮೂನ ಯಾರ ಜೊತೆ? ಲೆಕ್ಕದಲ್ಲಿ ಗ್ರೀಷ್ಮ ನಿಮ್ ಹೆಂಡ್ತಿನೇ ಅಲ್ಲ. ಅವಳ ಜೊತೆ ಹನಿಮೂನ್ಗೆ ಹೋಗಕ್ಕೆ ನಾನಂತೂ ಬಿಡಲ್ಲ. ಬಿಡು ಅಂತ ನಿನ್ನ ಯಾರಮ್ಮಿ ಕೇಳೋರು? ನಾವು ಹೋಯ್ತೀವಿ ಅಟ್ಟಯ್ಯ. ಏಯ್ ಶಂಕರ, ನೋಡ್ಲಾ ನೀನ್ ಹೆಂಡ್ರು ಮತ್ತೆ ಸುರು ಹಚ್ಕೊಂಡವಳೆ. ಅಮ್ಮೀರೆ, ಎಲ್ಲದಕ್ಕೂ ಹಿಂಗೆ ಮಾಡ್ತಾ ಇದ್ರೆ ಹಿಂಗೆ. ಬನ್ನಿಲಿ, ಅವ್ರ ಪಾಡ್ಗೆ ಅವ್ರು ಏನಾನ ಮಾಡ್ಕೊಳ್ಳಿ. ಅದ್ ಹೇಗೆ ಅವ್ರವ್ರ ವಿಷಯ ಆಗುತ್ತೆ ಜೋಗಿ ಅವ್ರೆ? ಕಾನೂನ್ ಪ್ರಕಾರ ಗ್ರೀಷ್ಮ ರುದ್ರಭಾವನ್ ಹೆಂಡ್ತಿನೇ ಅಲ್ಲ. ನಾವಿಬ್ರು ಗಂಡ ಎಂತಿ ಹೌದಾ ಅಲ್ವಾ ಅಂತ ನಿನ್ಗೆ ಯಾರೇ ತಲೆ ಕೆಡ್ಸ್ಕೊಳಕ್ ಹೇಳಿದ್ದು? ನಾನು ರುದ್ರ ಅವ್ರನ್ನ ಅಗ್ನಿ ಸಾಕ್ಷಿಯಾಗಿ ಮದ್ವೆ ಆಗಿದ್ದೀನಿ. ನಾನು ಅವ್ರ ಹೆಂಡತಿ, ಅವ್ರು ನನ್ನ ಗಂಡ. ನಾವು ಹನಿಮೂನಿಗೆ ಹೋಗ್ತಿದೀವಿ, ಅದು ನನ್ನ ಇಷ್ಟ. ಯಾರು ತಡಿತಾರೋ ನಾನು ನೋಡ್ತೀನಿ. ಗ್ರೀಷ್ಮ ಹೇಳೋದನ್ನ ಅರ್ಥ ಮಾಡ್ಕೊಳೆ. ಶಂಕರ, ಹೆಂಡ್ರಿಗೆ ಸುಮ್ಮನಿರೆ ಕೇಳ್ತೀಯೋ ಇಲ್ವೋ?
ಅಮ್ಮಿಯರೇ ನೀವು ಬನ್ನಿ ಬನ್ನಿ ಇಲ್ಲಿ ಹೇಳ್ತೀನಿ. ಏ ರುದ್ರ, ಅದು ಎಲ್ಲಿಗೆ ಹೋಗ್ ಬತ್ತೀಯೋ ಹೋಗ್ ಬರ್ಲ. ಏಟ್ ಖರ್ಚಾದ್ರು ನಂದೆತು. ಆದ್ರೆ ಹೋಗಿ ಹಂಗೆ ಖಾಲಿ ಕೈಯಾಗಿ ಬರಬೇಡ ಅಟೆಯ. ಬಿಡಿ ಬಿಡಿ ಜೋಗಿಯವ್ರೆ, ನನ್ನನ್ನು ಯಾಕೆ ಹೇಳ್ಕೊಂಬಂದ್ರಿ? ಅಮ್ಮಿಯರೇ ಹೊಸಿ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಕೇಳಲ್ಲ. ನನ್ನನ್ನು ಯಾಕೆ ಹೇಳ್ಕೊಂಬಂದ್ರಿ? ನಾನಲ್ಲಿ ಮಾತಾಡ್ತಿದ್ದೆ ತಾನೆ. ಮಾತಾಡ್ತೀನಿ ಅಂತ ಏನ್ ಬೇಕಾದ್ರೂ ಮಾತಾಡಕ್ಕಾಯ್ತದ ಅಮ್ಮಿಯವ್ರೆ? ಗಂಡ ಹೆಂಡ್ರು ಅವ್ರಿಬ್ರು ಎಲ್ಗನೋ ಹೋಯ್ತಾರೆ, ನಿಮ್ಗೆ ಯಾಕೆ ಅದೆಲ್ಲ? ಏನ್ ಹೇಳ್ತಿದ್ದೀರಾ ಜೋಗಿಯವ್ರೆ? ನಿಮ್ಗೆ ಇಷ್ಟ ಆಯ್ತದೋ ಬಿಡ್ತದೋ ಅಮ್ಮಿಯವ್ರೆ, ಅವರಿಬ್ರು ಗಂಡ ಹೆಂಡ್ರು, ನಾವು ಅವ್ರಿಗೆ ಮೂರನೇವರಾಗಿ ನಾವು ಅವರಿಬ್ರು ಮಧ್ಯದಾಗೆ ತಲೆ ಹಾಕೋದು ಸರಿ ಇರಕ್ಕಿಲ್ಲ. ಅಂದ್ರೆ ನಾನು ತಪ್ಪು ಮಾಡ್ತಿದ್ದೀನಿ ಅಂತನಾ? ಅಲ್ಲ ಜೋಗಿಯವ್ರೆ, ಆ ಕಡೆ ಸುನಂದ ಅಕ್ಕ, ಈ ಕಡೆ ಗ್ರೀಷ್ಮ. ಅದೇ ಆ ಕಡೆ ಈ ಕಡೆ ಇರೋರ್ಗೇನು ಸಮಸ್ಯೆ ಇಲ್ಲ ಅಂದ್ಮೇಲೆ ನಿಮ್ಗೇನ್ ಸಮಸ್ಯೆ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಜೋಗಿ. ಇಲ್ಲ ಅಮ್ಮಿಯವ್ರೆ, ಈ ಕಿತ್ತ ನಾನಲ್ಲ, ನೀವ್ ಅರ್ಥ ಮಾಡ್ಕೊಳ್ಳಿ. ಪ್ರತಿ ಸಲ ನೀವೇನಾದ್ರು ಮಾತಾಡ್ತೀರಾ, ಅದಕ್ಕೆ ಅವ್ರೇನೋ ಅಂತಾರೆ, ಆಮ್ಯಾಗ ನಾನ್ ಮಧ್ಯಕ್ಕೆ ಬರ್ತೀನಿ, ಆಮ್ಯಾಗ ಅವ್ರು ನನ್ನನ್ನು ಒಂಥರ ನೋಡ್ತಾರೆ. ನಾನು ಯಾವಾಗ್ಲೂ ನಿಮ್ಮನ್ನು ವಹಿಸ್ಕೊಂಡು ಬಂದೀವ್ನಿ ಅಮ್ಮಿಯವ್ರೆ. ಒಂದ್ ಕಡೆ ನಮ್ಮ ಮನೆಯವರಾದ್ರೆ ಇನ್ನೊಂದ್ ಕಡೆ ನನ್ನ ಹೆಂಡ್ರು. ನಾನು ಯಾರನ್ನ ಅಂತ ವಹಿಸ್ಕೊಂಡು ಸಾಯ್ಲಿ ಹೇಳಿ. ನೋಡಿ ಅಮ್ಮಿಯವ್ರೆ, ಅವರಿಬ್ರು ಮದ್ವೆನ ನೀವು ಒಪ್ಕೊಳ್ಳೇಬೇಕು ಅಂತೇನಿಲ್ಲ, ಅದು ನಿಮ್ಮಿಷ್ಟ. ಆದ್ರೆ ಹೊಸಿ ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನನಗೆ ನೀವು ಸ್ಯಾನೆ ಮುಖ್ಯ, ಹಂಗೆ ನಮ್ಮ ಮನೆಯವರು ಮುಖ್ಯ. ನಿಮ್ಗೆ ಹೆಂಗೆ ನಿಮ್ಮ ಮನೆಯವ್ರಿಗೆ ಯಾರು ಬೇಸರ ಮಾಡಬಾರ್ದು, ಬೇಜಾರು ಮಾಡಬಾರ್ದು ಅಂತ ಅದೋ, ನನಗೂ ಹಂಗೆ ನಮ್ಮ ಮನೆಯವ್ರಿಗೆ ನೋವು ಕೊಡಬಾರ್ದು ಅಂತ ಆಸೆ ಇದೆ. ಹಂಗಿರುವಾಗ ನಾನು ಎಲ್ರಿಗೂ ಹೆಂಗ್ ನೋವು ಮಾಡಲಿ ಹೇಳಿ? ನನ್ನ ಪರಿಸ್ಥಿತಿನೂ ಹೊಸಿ ಅರ್ಥ ಮಾಡ್ಕೊಳ್ಳಿ. ನನಗೆ ನಮ್ಮ ಮನೆಯವ್ರನ್ನ ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ. ಸಾರಿ ಜೋಗಿಯವ್ರೆ, ಬೇಜಾರು ಮಾಡ್ಕೋಬೇಡಿ. ನಾನು ನೆಕ್ಸ್ಟ್ ಟೈಮ್ ಮನೆಯವ್ರ ಹತ್ರ ಮಾತಾಡ್ಬೇಕಾದ್ರೆ ಕೇರ್ಫುಲ್ ಆಗಿರ್ತೀನಿ. ಆದ್ರೆ ಈ ಮದ್ವೆ ಆದ್ರೆ ಗೀದ್ರೆ ಅಂತ ಮತ್ತೆ ಶುರು ಮಾಡ್ಬಿಡಿ. ನಿಮ್ ದಮ್ಮಯ್ಯ ಅಂತೀನಿ. ಗ್ರೀಸು, ಏನಮ್ಮಿ ನೀನು? ನಾನು ನಿನ್ನ ರಾಣಿ ಥರ ನೋಡ್ಕೋಬೇಕು ಅಂತಿದ್ರೆ ನೀನು ನೋಡಿದ್ರೆ ಇಲ್ಲಿ ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ಕೈತಿಯಲ್ಲ. ವಸಿ ಮಾತಾಡಮ್ಮಿ. ಕ್ರೀಸು, ಕಡೆಗೂ ನಾನು ನೀನು ಒಂದಾಗೋ ಟೈಮು ಬಂದೇ ಬಿಡ್ತು. ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಮರ ಸುತ್ಕೊಂಡು ಡಿಯೇಟ್ ಆಡೋ ಟೇಮು ಜಾಸ್ತಿ ದೂರ ಇಲ್ಲ ಕಣಮ್ಮಿ. ನಾನು ನೋಡಿದ್ರೆ ಇಬ್ರು ಕೈ ಕೈ ಹಿಡ್ಕೊಂಡು ಮಜಾ ಮಾಡ್ಕೊಂಡು ಸುತ್ತಾಡ್ಕೊ ಬರವ ಅಂತ ಪ್ಲಾನ್ ಮಾಡೀವ್ನಿ. ನೀನು ನೋಡಿದ್ರೆ ಅದಕ್ಕೆ ಬೇಕಾಗಿರೋ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋದು ಬಿಟ್ಟು ಇಲ್ಲಿ ಬಂದು ಅಡುಗೆ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ತಿದ್ಯಾ. ನಾವು ಖುಷಿಯಾಗಿರೋಕೆ ಎಲ್ಲೆಲ್ಲೋ ಯಾಕೆ ಹೋಗ್ಬೇಕು ರುದ್ರ ಅವರೇ? ನಮ್ಮ ಮನೇಲೇ ಎಲ್ಲರೊಟ್ಟಿಗೆ ಆರಾಮಾಗಿರ್ಬೋದಲ್ವಾ?
ಅದಕ್ಕೆ ಯಾಕೆ ಹನಿಮೂನ್ ಅಂತೆಲ್ಲ ಹೋಗ್ಬೇಕು? ನನ್ಗೆ ಯಾಕೋ ಹೋಗೋದು ಬೇಡ ಅನ್ನಿಸ್ತಿದೆ. ಯಾಕೆ ಬೇಕಾ? ಏನಮ್ಮಿ ಓದ್ಕೊಂಡಿರೋ ಹುಡುಗಿ ನೀನು ಹಿಂಗೆ ಹೇಳ್ತೀಯಲ್ಲ? ಅಲ್ಲ, ನಾನು ನೀನು ಒಬ್ರನ್ನೊಬ್ರನ್ನ ಗೊತ್ತು ಮಾಡ್ಕೊಳಕ್ಕೆ ಸಿಕ್ ಟೈಮ್ ಬಿಡ್ವೆ? ನಮ್ಮನೆಯಾಗೋ ಬೆಳಗ್ಗೆ ಎಲ್ಲ ನಿನ್ನನ್ನು ಸುತ್ತುವರ್ಕೊಂಡಿರ್ತವೆ, ರಾತ್ರಿ ಹೊತ್ತು ಜೊತೆಗಿರಕ್ಕೆ ಬಿಡಕ್ಕಿಲ್ಲ ಬಡ್ಡೆ ತಾವು. ಒಂದಿನ ಬಂದು ಯಂತ್ರ ಕಟ್ತಾರೆ, ಇನ್ನೊಂದು ಕಿತ್ತ ಐಸು ಬಂದ್ಬಿಟ್ಟು ನಾನು ಗ್ರೀಸು ಜೊತೆ ಮನೆ ಕಬೇಕು, ನೀನು ಹೋಗು ಅಂತ ಹೇಳ್ಬಿಟ್ಟು ಹೊರ ಕಳಿಸ್ಬಿಡ್ತಾಳೆ. ಅದೇ ನಾಟಕ ಆಗೋಯ್ತು. ಅದಕ್ಕೆಯ ನಾನು ನೀನು ಹೊಸ ದೂರಕ್ಕೆಲ್ಲರೂ ಹೋಗಿ ನಿನ್ನನ್ನು ನೋಡ್ಕೊಂಡು ನಾನು ನಿನ್ನ ನೋಡ್ಕೊಂಡು ಜಾಮ್ ಜೂಮ್ ಅಂತವಾ. ಅದು ರುದ್ರ ಅವರೇ, ನನಗನ್ಸುತ್ತೆ ಮೊದಲು ನಾವಿಬ್ರು ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಆಮೇಲೆ ಏನಿದ್ರು ಬೇರೆ ಇಲ್ಲ. ಬೇರೆ ಇಲ್ಲ ಅಂದರೆ ಇನ್ನೇನು ಗ್ರೀಸು? ನಾನಂತೂ ನಿನ್ನ ಪೂರ್ತಿ ಅರ್ಥ ಮಾಡ್ಕೊಬಿಟ್ಟಿವ್ನಿ, ಆ ಇಂದ ಆವರೆಗೂ.